ನಮಸ್ಕಾರ ಎಲ್ಲ ಕ್ವೆಸ್ಟರ್ಸ್. ನಮ್ಮ ಇಂದಿನ ಮಿಷನ್ ನೀವು ಈಗ ಈ ಕ್ಷಣ ಅನುಭವಿಸ್ತಿರುವ ಒಂದು ವಿಷಯದಿಂದ ಶುರುವಾಗುತ್ತೆ, ಅಥವಾ ನಿಜ ಹೇಳ್ಬೇಕಂದ್ರೆ ನೀವು ಯಾವುದನ್ನ ಅನುಭವಿಸ್ತಿಲ್ಲವೋ ಅಲ್ಲಿಂದ ಶುರುವಾಗುತ್ತೆ. ಅದೇ ಈ ಸ್ಥಿರತೆಯ ಭಾವನೆ. ನೀವು ಕುರ್ಚಿಯಲ್ಲಿ ಕುಳಿತಿರ್ಲಿ, ಮನೆಯೊಳಗೆ ನಿಂತಿರ್ಲಿ ಅಥವಾ ಹಾಸಿಗೆ ಮೇಲೆ ಮಲಗಿರ್ಲಿ, ನಿಮ್ಮ ದೇಹ ಮಾತ್ರ ಜಗತ್ತು ನಿಂತಿದೆ ಎಂದೇ ಹೇಳುತ್ತಿರುತ್ತೆ. ನಿಮ್ಮ ಕಿವಿಯ ಸಮತೋಲನದ ವ್ಯವಸ್ಥೆಗೆ ಯಾವುದೇ ಚಲನೆ ತಿಳಿಯುತ್ತಿಲ್ಲ. ಲೋಟದ ನೀರು ಅಲುಗುತ್ತಿಲ್ಲ, ಗೋಡೆಗಳು ಅಷ್ಟೇ, ಎಲ್ಲವೂ ನಿಶ್ಚಲ. ಆದರೆ ಈ ಭಾವನೆ ಬರೀ ಒಂದು ಸುಳ್ಳು. ನಮ್ಮ ಮನುಷ್ಯ ದೇಹದ ಮಿತಿಗಳಿಂದ ಸೃಷ್ಟಿಯಾದ ಒಂದು ಭ್ರಮೆ ಇದು ಅಷ್ಟೇ. ನಿಜ ಏನೆಂದರೆ, ಇದೇ ಸೆಕೆಂಡ್ನಲ್ಲಿ ನೀವು ಅಂತರಾಳದ ಶೂನ್ಯದಲ್ಲಿ ಊಹಿಸಲು ಅಸಾಧ್ಯವಾದ ವೇಗದಲ್ಲಿ ಓಡುತ್ತಿದ್ದೀರಿ. ನಿಮ್ಮ ಕಾಲುಗಳ ಕೆಳಗಿನ ಭೂಮಿ ಗಂಟೆಗೆ ಸುಮಾರು 1600 ಕಿಲೋಮೀಟರ್ ವೇಗದಲ್ಲಿ ತನ್ನನ್ನು ತಾನು ಸುತ್ತುತ್ತಿದೆ. ಇದು ವಿಮಾನದ ವೇಗಕ್ಕಿಂತಲೂ 2 ಪಟ್ಟು ಹೆಚ್ಚು. ಇದು ಬರೀ ಭ್ರಮಣ ಅಷ್ಟೇ. ಇದರ ಜೊತೆಗೆ ಇಡೀ ಭೂಮಿ ಸೂರ್ಯನ ಸುತ್ತ ಪ್ರತಿ ಸೆಕೆಂಡಿಗೆ 30 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದೆ. ಗಮನಿಸಿ, ಇದು ಪ್ರತಿ ಸೆಕೆಂಡಿಗೆ, ಗಂಟೆಗೆ ಅಲ್ಲ. ಒಮ್ಮೆ ಯೋಚನೆ ಮಾಡಿ, ಒಂದು ಅತ್ಯಾಧುನಿಕ ರೈಫಲ್ನಿಂದ ಚಿಮ್ಮುವ ಗುಂಡಿನ ವೇಗ ಸೆಕೆಂಡಿಗೆ ಸುಮಾರು 1 ಕಿಲೋಮೀಟರ್ ಇರುತ್ತೆ. ನೀವು ಈಗ ಅಂತಹ ಗುಂಡಿಗಿಂತ 30 ಪಟ್ಟು ವೇಗವಾಗಿ ಓಡುತ್ತಿರುವ ಒಂದು ಬೃಹತ್ ಬಂಡೆಯ ಮೇಲೆ ಸವಾರಿ ಮಾಡುತ್ತಿದ್ದೀರಿ. ಈ ವೇಗ ಎಷ್ಟು ಅಂದ್ರೆ, ನೀವು 3 ನಿಮಿಷಕ್ಕಿಂತ ಕಡಿಮೆ ಸಮಯದಲ್ಲಿ ಇಡೀ ಅಟ್ಲಾಂಟಿಕ್ ಮಹಾಸಾಗರವನ್ನೇ ದಾಟಬಹುದು. ಆದರೂ ನಮಗೆ ಎಲ್ಲೂ ಇಂಜಿನ್ ಕಾಣಿಸಲ್ಲ. ದಕ್ಷಿಣ ಧ್ರುವದಲ್ಲಿ ಯಾವುದೇ ಫ್ಯಾನ್ಗಳಿಲ್ಲ, ಭೂಮಿಯೊಳಗೆ ಯಾವುದೇ ಇಂಧನದ ಟ್ಯಾಂಕ್ ಇಲ್ಲ, ಅಥವಾ ಅಂತರಾಳದ ಯಾವುದೇ ನಿಗೂಢ ಕೈ ನಮ್ಮನ್ನ ಹಿಂದಿನಿಂದ ತಳ್ಳುತ್ತಿಲ್ಲ. ಇಲ್ಲಿಂದಲೇ ಒಂದು ಪ್ರಶ್ನೆ ಹುಟ್ಕೊಡುತ್ತೆ. ಇದು ಸಾವಿರಾರು ವರ್ಷಗಳಿಂದ ಚಿಂತಕರನ್ನ ಕಾಡುತ್ತಿದೆ. ಭೂಮಿಯ ಮೇಲೆ ಚಲಿಸುವ ಪ್ರತಿಯೊಂದು ವಸ್ತುವು ಕೊನೆಗೆ ನಿಲ್ಲಲೇಬೇಕು. ಕಾರಿನ ಎಕ್ಸಿಲನೇಟರ್ ಬಿಟ್ಟರೆ ವೇಗ ಕಡಿಮೆಯಾಗತ್ತೆ, ಫ್ಯಾನ್ ಸ್ವಿಚ್ ಆಫ್ ಮಾಡಿದರೆ ರೆಕ್ಕೆಗಳು ನಿಲ್ತವೆ, ಅಲ್ವಾ? ಯಾವುದೇ ಚಲನೆಗೆ ಶಕ್ತಿ ಬೇಕು, ಇಂಧನ ಬೇಕು ಅನ್ನೋದನ್ನ ನಾವು ಚಿಕ್ಕಂದಿನಿಂದಲೂ ಕಲಿತಿದ್ದೇವೆ. ಹಾಗಾದ್ರೆ ಈ ಭೂಮಿಯನ್ನ ಸುತ್ತುವಂತೆ ಮಾಡುತ್ತಿರುವ ಆ ಶಕ್ತಿ ಎಲ್ಲಿಂದ ಬರ್ತಿದೆ? 4.5 ಬಿಲಿಯನ್ ವರ್ಷ ಕಳೆದರೂ ನಮ್ಮ ಪೆಟ್ರೋಲ್ ಯಾಕೆ ಖಾಲಿಯಾಗಿಲ್ಲ? ಈ ಸುದೀರ್ಘ ಪಯಣದ ಖರ್ಚು ಯಾರು ಭರಿಸುತ್ತಿದ್ದಾರೆ? ನೀವು ಅಂತರಾಳದ ಫಿಸಿಕ್ಸ್, ಚಲನೆಯ ಸಂರಕ್ಷಣಾ ನಿಯಮ ಮತ್ತು ನಶಿಸಿ ಹೋದ ತಾರೆಯೊಂದು ಬಿಟ್ಟು ಹೋದ ಆ ಶಕ್ತಿಯ ಬಗ್ಗೆ ತಿಳಿಯಲು ಸಿದ್ಧರಿದ್ರೆ ಈಗಲೇ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಮ್ಮ ಮಿಷನ್ನ ಭಾಗವಾಗಿ. ಯಾಕಂದ್ರೆ ಈ ಕಥೆ ನೀವು ಯಾಕೆ ಇಲ್ಲಿ ಬದುಕಿದ್ದೀರಿ ಅನ್ನೋದನ್ನ ಹೇಳುತ್ತೆ. ಮೊದಲು ಒಂದು ದೊಡ್ಡ ತಪ್ಪು ತಿಳುವಳಿಕೆಯನ್ನ ದೂರ ಮಾಡೋಣ. ಭೂಮಿ ಸೂರ್ಯನ ಸುತ್ತ ತನ್ನ ಕಕ್ಷೆಯಲ್ಲಿ ಹೇಗೆ ಉಳಿತಿದೆ ಅಂತ ಯಾರನ್ನಾದ್ರೂ ಕೇಳಿದ್ರೆ ಎಲ್ಲರ ಉತ್ತರ ಒಂದೇ: ಗುರುತ್ವಾಕರ್ಷಣೆ. ಜನ ಗುರುತ್ವಾಕರ್ಷಣೆಯನ್ನ ಒಂದು ಇಂಜಿನ್ನಂತೆ ಅಂದುಕೊಳ್ಳುತ್ತಾರೆ. ಸೂರ್ಯ ಒಬ್ಬ ಮಾಂತ್ರಿಕನಂತೆ ಎಲ್ಲರನ್ನ ಕುಣಿಸುತ್ತಿದ್ದಾನೆ ಎಂದು ಭಾವಿಸುತ್ತಾರೆ. ಆದರೆ ಇದು ತಪ್ಪು. ಗುರುತ್ವಾಕರ್ಷಣೆ ಅನ್ನೋದು ಇಂಜಿನ್ ಅಲ್ಲ, ಅದು ಬರೀ ಒಂದು ಲಗಾಮು. ಇದನ್ನ ಅರ್ಥ ಮಾಡಿಕೊಳ್ಳಲು ಹಗ್ಗಕ್ಕೆ ಕಟ್ಟಿದ ಕಲ್ಲಿನ ಉದಾಹರಣೆ ತಗೊಳ್ಳೋಣ. ನೀವು ಒಂದು ಕಲ್ಲನ್ನ ಹಗ್ಗಕ್ಕೆ ಕಟ್ಟಿ ತಲೆಯ ಮೇಲೆ ಜೋರಾಗಿ ಸುತ್ತುತ್ತಿದ್ದೀರಿ ಅನ್ಕೊಳ್ಳಿ. ನಿಮಗೆ ಹಗ್ಗದ ಎಳೆತ ಅಥವಾ ಸೆಳೆತ ಗೊತ್ತಾಗತ್ತೆ ಅಲ್ವಾ? ಆ ಸೆಳೆತವೇ ಕಲ್ಲನ್ನ ನಿಮ್ಮ ಕೈ ಸುತ್ತ ಒಂದು ವೃತ್ತಾಕಾರದಲ್ಲಿ ಇರುವಂತೆ ಮಾಡುತ್ತೆ. ಗುರುತ್ವಾಕರ್ಷಣೆ ಮಾಡುವುದು ಇದೇ ಕೆಲಸವನ್ನ. ಅದು ಭೂಮಿಯ ಹಾದಿಯನ್ನ ಮಡಚುತ್ತೆ ಅಷ್ಟೇ. ಇದರಿಂದ ನಮ್ಮ ಭೂಮಿ ಅಂತರಾಳದ ಶೂನ್ಯದಲ್ಲಿ ಎಲ್ಲೋ ನೇರವಾಗಿ ಹೋಗಿ ಕಳೆದು ಹೋಗುವುದಿಲ್ಲ. ಆದರೆ ನಿಮ್ಮನ್ನೇ ನೀವು ಕೇಳಿಕೊಳ್ಳಿ, ಆ ಹಗ್ಗ ಕಲ್ಲನ್ನ ವೇಗವಾಗಿ ಸುತ್ತುವಂತೆ ಮಾಡುತ್ತಿದೆಯಾ? ಖಂಡಿತ ಇಲ್ಲ. ನೀವು ಹಗ್ಗ ಹಿಡಿದು ಸುಮ್ಮನೆ ನಿಂತರೆ ಕಲ್ಲು ನಿಮ್ಮ ಪಕ್ಕದಲ್ಲೇ ನೇತಾಡುತ್ತೆ. ಹಗ್ಗ ಕಲ್ಲಿಗೆ ದಿಕ್ಕು ನೀಡುತ್ತದೆ ಹೊರತು ವೇಗ ನೀಡುವುದಿಲ್ಲ. ಆ ವೇಗವನ್ನ ನೀವು ಮೊದಲ ಬಾರಿಗೆ ಸುತ್ತಿದಾಗಲೇ ನೀಡಿದ್ದೀರಿ. ಗುರುತ್ವಾಕರ್ಷಣೆ ಕೂಡ ಅಷ್ಟೇ. ಅದು ಭೂಮಿಯ ಹಾದಿಯನ್ನ ವೃತ್ತಾಕಾರವಾಗಿ ಮಡಚುತ್ತೆ ನಿಜ, ಆದರೆ ಚಲನೆಯ ವೇಗಕ್ಕೆ ಒಂದು ಹನಿ ಶಕ್ತಿಯನ್ನೂ ಅದು ನೀಡಲ್ಲ. ಅದು ಬರೀ ಸ್ಟಿಯರಿಂಗ್ ತಿರುಗಿಸುತ್ತೆ ಹೊರತು ಎಕ್ಸಿಲರೇಟರ್ ಒತ್ತುವುದಿಲ್ಲ. ಹಾಗಾದ್ರೆ ಶಕ್ತಿಯ ಮೂಲ ಇದಲ್ಲ ಅಂದ್ರೆ ಮತ್ತೆ ಎಲ್ಲಿಂದ ಬಂತು? ಸೂರ್ಯ ನಮಗೆ ವೇಗ ನೀಡ್ತಿಲ್ಲ ಅಂದ್ರೆ ಮತ್ತೆ ಯಾರು ನೀಡಿದ್ರು? ಆ ಇಂಜಿನ್ ಹುಡುಕಲು ನಾವು ಬಿಲಿಯನ್ ವರ್ಷಗಳಷ್ಟು ಹಿಂದೆ ಹೋಗ್ಬೇಕು. ಭೂಮಿ, ಸೂರ್ಯ ಅಥವಾ ನಿಲ್ಲಲು ಗಟ್ಟಿ ನೆಲವೇ ಇಲ್ಲದ ಕಾಲಕ್ಕೆ ಹೋಗ್ಬೇಕು. ಆಗ ನಮಗೆ ಕಾಣುವುದು ಬರೀ ಧೂಳು ಮತ್ತು ಅನಿಲದ ಮೋಡಗಳು. ನಮ್ಮ ಸೌರವ್ಯೂಹ ಹುಟ್ಟುವ ಮೊದಲು ಇಲ್ಲಿದ್ದಿದ್ದು ಬರೀ ಒಂದು ನೆಬ್ಯುಲಾ. ಹೈಡ್ರೋಜನ್ ಮತ್ತು ಧೂಳಿನಿಂದ ಕೂಡಿದ ಒಂದು ಬೃಹತ್ ತಣ್ಣನೆಯ ಕತ್ತಲೆಯ ಮೋಡ ಅಂತರಾಳದಲ್ಲಿ ತೇಲುತ್ತಿತ್ತು. ಈ ಮೋಡ 10 ಬೆಳಕಿನ ವರ್ಷಗಳಷ್ಟು ಹರಡಿತ್ತು, ಮತ್ತು ಇದು ಪೂರ್ಣವಾಗಿ ಸ್ಥಿರವಾಗಿರಲಿಲ್ಲ. ಬ್ರಹ್ಮಾಂಡದ ಅಸ್ತವ್ಯಸ್ತತೆಯ ನಡುವೆ ಯಾವುದೂ ಪೂರ್ಣವಾಗಿ ಸ್ಥಿರವಾಗಿರಲು ಸಾಧ್ಯವಿಲ್ಲ. ಅನಿಲದ ಕಣಗಳು ಅಲುಗಾಡುತ್ತಿದ್ದವು. ಎಲ್ಲೋ ದೂರದ ನಕ್ಷತ್ರವೊಂದು ಸಿಡಿಲಾಗ ಅಥವಾ ಪಕ್ಕದಲ್ಲೇ ಯಾವುದೋ ತಾರೆ ಹೋದಾಗ ಉಂಟಾದ ಸೆಳೆತದಿಂದ ಈ ಮೋಡದಲ್ಲಿ ಒಂದು ಸಣ್ಣ ಅಲೆ ಸೃಷ್ಟಿಯಾಯಿತು. ಆ ಸಣ್ಣ ಅಲೆ ಅಥವಾ ಚಲನೆಯೇ ಇಂದಿನ ಸೌರವ್ಯೂಹಕ್ಕೆ ಬೀಜವಾಯಿತು.
ಕೊನೆಗೆ ಗುರುತ್ವಾಕರ್ಷಣೆಯ ಬಲದಿಂದ ಆ ಮೋಡ ಕುಗ್ಗಲು ಶುರುಮಾಡಿತು. ಬಿಲಿಯನ್ ಕಿಲೋಮೀಟರ್ಗಳಷ್ಟು ಹರಡಿದ್ದ ಆ ಶೂನ್ಯವನ್ನ ತನ್ನ ಒಳಗೆ ಸೆಳೆದುಕೊಂಡು ಮೋಡ ಒಂದು ಘನಕೇಂದ್ರವಾಯಿತು. ಇಲ್ಲಿಂದಲೇ ಅಸಲಿ ಫಿಸಿಕ್ಸ್ ಶುರುವಾಗುವುದು. ನಮಗೆ ಈಗ ಎದುರಾಗುವುದು ಕೌಣಿಕ ಸಂವೇಗದ ಸಂರಕ್ಷಣಾ ನಿಯಮ. ಇದು ಬ್ರಹ್ಮಾಂಡದ ಒಂದು ಅಚಲ ನಿಯಮ. ಯಾವುದೇ ಸುತ್ತುವ ವಸ್ತು ಕುಗ್ಗಿ ಚಿಕ್ಕದಾದಾಗ ಅದು ಇನ್ನೂ ವೇಗವಾಗಿ ಸುತ್ತಲೇಬೇಕು. ನೀವು ಟಿವಿಯಲ್ಲಿ ಮಂಜಿನ ಮೇಲೆ ನೃತ್ಯ ಮಾಡುವ ಐಸ್ ಸ್ಕೇಟರ್ಸ್ ಅನ್ನ ನೋಡಿರಬಹುದು. ಒಬ್ಬ ನೃತ್ಯಗಾರ್ತಿ ತನ್ನ ಕೈಕಾಲುಗಳನ್ನು ಚಾಚಿ ನಿಧಾನವಾಗಿ ಸುತ್ತಲು ಶುರು ಮಾಡುತ್ತಾಳೆ ಅಂದುಕೊಳ್ಳಿ. ಆದರೆ ಅವಳು ಇದ್ದಕ್ಕಿದ್ದಂತೆ ತನ್ನ ಕೈಗಳನ್ನ ಎದೆಗೆ ಹತ್ತಿರವಾಗಿ ಮುದುಡ್ಕೊಂಡಾಗ ಏನಾಗುತ್ತೆ? ಅವಳ ವೇಗ ಬರೀ ಹಾಗೆಯೇ ಉಳಿಯಲ್ಲ, ಬದಲಿಗೆ ಮಿಂಚಿನಂತೆ ಹೆಚ್ಚಾಗುತ್ತೆ. ಗಾಳಿಯಲ್ಲಿ ಸುಳಿಯಂತೆ ಅವಳು ಎಷ್ಟು ವೇಗವಾಗಿ ಸುತ್ತುತ್ತಾಳೆ ಅಂದರೆ ಅವಳ ಮುಖವನ್ನ ಗುರುತಿಸೋದು ಕೂಡ ಕಷ್ಟವಾಗುತ್ತೆ. ಅವಳು ಯಾವುದೇ ಇಂಜಿನ್ ಬಳಸಲಿಲ್ಲ, ಬರೀ ತನ್ನ ಆಕಾರ ಬದಲಿಸಿಕೊಂಡಳು ಅಷ್ಟೇ. ಯಾವಾಗ ಅವಳ ತೂಕ ಕೇಂದ್ರದ ಹತ್ತಿರ ಬಂತೋ ಆಗ ಬ್ರಹ್ಮಾಂಡ ಅವಳ ವೇಗವನ್ನ ಹೆಚ್ಚಿಸಿತು. ಒಟ್ಟು ಭ್ರಮಣವನ್ನ ಸಮತೋಲನದಲ್ಲಿಡಲು ವೇಗ ಹೆಚ್ಚಾಗುವುದು ಅನಿವಾರ್ಯವಾಗಿತ್ತು. ಈಗ ಇದೇ ನೃತ್ಯಗಾರ್ತಿಯನ್ನ ಸೌರವ್ಯೂಹದ ಮಟ್ಟಕ್ಕೆ ಕಲ್ಪಿಸಿಕೊಳ್ಳಿ. ಆ ಬೃಹತ್ ಮೋಡ ಕುಗ್ಗಿದಾಗ ಅದು ಕೂಡ ಆ ನೃತ್ಯಗಾರ್ತಿಯಂತೆ ಕೆಲಸ ಮಾಡಿತು. 10 ಬೆಳಕಿನ ವರ್ಷಗಳಷ್ಟು ದೊಡ್ಡದಾಗಿದ್ದ ಮೋಡ ಕುಗ್ಗಿ ಸಣ್ಣ ವ್ಯೂಹವಾದಾಗ ಅದರ ವೇಗ ಬಿಲಿಯನ್ ಪಟ್ಟು ಹೆಚ್ಚಾಯಿತು. ಅನಿಲ ಕಣಗಳ ಆ ಪುಟ್ಟ ಚಲನೆ ಒಂದು ದೊಡ್ಡ ಚಂಡಮಾರುತವಾಯಿತು. ಎಲ್ಲಾ ಅಸ್ತವ್ಯಸ್ತವಾಗಿದ್ದ ಹಾದಿಗಳು ಒಂದೇ ದಿಕ್ಕಿಗೆ ಹರಿಯಲು ಶುರುಮಾಡಿದವು. ಕುಗ್ಗುವ ಜೊತೆಗೆ ಆ ಮೋಡ ಚಪ್ಪಟೆಯಾಯಿತು. ಅದು ಒಂದು ಸುತ್ತುವ ತಟ್ಟೆಯ ಆಕಾರ ಪಡೆಯಿತು. ಬಾಣಸಿಗ ಪಿಜ್ಜಾ ಹಿಟ್ಟನ್ನ ಗಾಳಿಯಲ್ಲಿ ಸುತ್ತಿಸಿದಾಗ ಅದು ಹೇಗೆ ಹರಡುತ್ತೋ ಹಾಗೆಯೇ ಈ ಧೂಳಿನ ಮೋಡ ಹರಡಿಕೊಂಡಿತು. ಅದು ಎಷ್ಟು ವೇಗವಾಗಿ ಸುತ್ತಿತೋ ಅಷ್ಟು ಚಪ್ಪಟೆಯಾಗುತ್ತಾ ಹೋಯಿತು. ಇದೇ ಕಾರಣಕ್ಕೆ ನಮ್ಮ ಸೌರವ್ಯೂಹ ಚಪ್ಪಟೆಯಾಗಿದೆ. ನೀವು ಎಂದಾದ್ರೂ ಯೋಚಿಸಿದ್ದೀರಾ ಎಲ್ಲಾ ಗ್ರಹಗಳು ಯಾಕೆ ಒಂದೇ ಪಟ್ಟಿಯಲ್ಲಿ ಸುತ್ತುತ್ತವೆ ಅಂತ? ನಾವು ಸೂರ್ಯನ ಸುತ್ತ ಜೇನುನೊಣಗಳಂತೆ ಎಲ್ಲಾ ದಿಕ್ಕಿನಲ್ಲೂ ಯಾಕೆ ಹಾರೋದಿಲ್ಲ? ಇದು ಆ ಹಳೆಯ ಸುತ್ತುವಿಕೆಯ ಮಹಿಮೆ. ನಾವಿಂದಿಗೂ ಆ ಬ್ರಹ್ಮಾಂಡದ ಪಿಜ್ಜಾ ತಟ್ಟೆಯ ಚೂರುಗಳ ಮೇಲೆಯೇ ಬದುಕುತ್ತಿದ್ದೇವೆ. ಈ ತಟ್ಟೆಯ ಕೇಂದ್ರದಲ್ಲಿ ಒತ್ತಡ ಹೆಚ್ಚಾಗಿ ಸೂರ್ಯ ಹುಟ್ಟಿದ, ಆದರೆ ಉಳಿದ ಭಾಗಗಳು ಸುತ್ತುತ್ತಲೇ ಇದ್ದವು. ಈ ಧೂಳಿನ ಸುತ್ತುವ ಹಾದಿಯಲ್ಲಿ ದೊಡ್ಡ ಮಟ್ಟದ ಡಿಕ್ಕಿಗಳು ಶುರುವಾದವು. ಧೂಳಿನ ಕಣಗಳು ಒಂದಕ್ಕೊಂದು ಅಂಟಿಕೊಂಡು ಕಲ್ಲುಗಳಾದವು. ಕಲ್ಲುಗಳು ಬಂಡೆಗಳಾದವು. ಆ ಬಂಡೆಗಳೇ ಕೊನೆಗೆ ಗ್ರಹಗಳಾದವು. ಈ ಪ್ರಕ್ರಿಯೆಯಲ್ಲಿ ಪ್ರತಿದಿನ ಲಕ್ಷಾಂತರ ವೇಗದ ಡಿಕ್ಕಿಗಳು ಸಂಭವಿಸುತ್ತಿದ್ದವು. ಆದರೆ ಮುಖ್ಯ ವಿಷಯ ಅಂದ್ರೆ ಈ ಎಲ್ಲಾ ವಸ್ತುಗಳು ಮೊದಲೇ ಚಲನೆಯಲ್ಲಿದ್ದವು. ಭೂಮಿ ಮೊದಲು ನಿಲ್ತಿದ್ದು, ಆಮೇಲೆ ಯಾರೋ ಅದನ್ನ ತಳ್ಳಿದ್ದಲ್ಲ. ಅದು ಸೂರ್ಯನ ಸುತ್ತ ಆಗಲೇ ಸೆಕೆಂಡಿಗೆ 30 ಕಿಲೋಮೀಟರ್ ವೇಗದಲ್ಲಿ ಓಡುತ್ತಿದ್ದ ಚೂರುಗಳಿಂದಲೇ ತಯಾರಾದದ್ದು. ನಮ್ಮ ಜನ್ಮವೇ ಮಹಾವೇಗದಲ್ಲಿ ಆಗಿದೆ. ನಿಮ್ಮ ದೇಹದ ಪ್ರತಿಯೊಂದು ಅಣು ಕೂಡ ಬಿಲಿಯನ್ ವರ್ಷಗಳ ಹಿಂದೆ ಕುಗ್ಗಿದ ಆ ಮೋಡದ ಚಲನೆಯನ್ನ ನೆನಪಿಸುತ್ತೆ. ಭೂಮಿ ತನ್ನನ್ನು ತಾನು ಸುತ್ತುವುದು, ಆ 24 ಗಂಟೆಗಳ ಕಾಲಚಕ್ರ ನಿಜಕ್ಕೂ ಆ ಬಿಲಿಯನ್ ವರ್ಷಗಳ ಹಳೆಯ ಚಲನೆಯ ಒಂದು ಕುರುಹು. ಆದರೆ ಇಲ್ಲೊಂದು ಪ್ರಶ್ನೆ ಬರುತ್ತೆ. ಸರಿ, ನಮಗೆ ಆ ವೇಗ ಹಿಂದಿನಿಂದ ಸಿಕ್ಕಿತು, ಆದ್ರೆ ನಾವು ಇದುವರೆಗೆ ನಿಂತಿಲ್ಲ ಯಾಕೆ? ಮನೆಯ ನೆಲದ ಮೇಲೆ ಆಡುವ ಬುಗುರಿ 1 ನಿಮಿಷ ಸುತ್ತುತ್ತೆ, ಆಮೇಲೆ ಬಿದ್ದು ಹೋಗುತ್ತೆ. ಮಂಜಿನ ಮೇಲೆ ಜಾರುವ ವಸ್ತುಗಳು ಅಷ್ಟೇ, ಕೊನೆಗೆ ನಿಲ್ಲುತ್ತವೆ. ನೀರಿನಲ್ಲಿ ದೋಣಿಯ ಇಂಜಿನ್ ಆಫ್ ಮಾಡಿದ್ರೆ ನೀರಿನ ಹೊಡೆತಕ್ಕೆ ಅದು ನಿಲ್ಲುತ್ತೆ. ಭೂಮಿಗೆ ಇದು ಯಾಕೆ ಅನ್ವಯಿಸಲ್ಲ? ಇದರ ಉತ್ತರ ಅಂತರಾಳದ ಶೂನ್ಯತೆಯಲ್ಲಿದೆ. ಭೂಮಿಯ ಮೇಲೆ ವಸ್ತುಗಳು ನಿಲ್ಲಲು ಮುಖ್ಯ ಕಾರಣ ಘರ್ಷಣೆ. ನಾವು ಗಾಳಿಯ ಒಂದು ದಟ್ಟವಾದ ಪದರದ ನಡುವೆ ಬದುಕ್ತಿದ್ದೇವೆ. ನೀವು ಕೈ ಅದುಗಿಸಿದಾಗಲೂ ಲಕ್ಷಾಂತರ ಗಾಳಿಯ ಕಣಗಳನ್ನು ತಳ್ಳಬೇಕಾಗುತ್ತೆ. ಅದಕ್ಕೆ ಶಕ್ತಿ ವ್ಯಯವಾಗುತ್ತೆ. ಕಾರು ಚಲಿಸುವಾಗ ಟಯರುಗಳು ರಸ್ತೆಗೆ ಉಜ್ಜುತ್ತವೆ, ಗಾಳಿ ಎದುರಿನಿಂದ ತಡೆಯುತ್ತೆ. ಈ ಎಲ್ಲಾ ಘರ್ಷಣೆಗಳು ಚಲನೆಯ ಶಕ್ತಿಯನ್ನ ಕದ್ದು ಶಾಖವನ್ನಾಗಿ ಮಾಡುತ್ತವೆ. ಅದಕ್ಕೆ ನಮಗೆ ಇಂಧನ ಬೇಕಾಡುತ್ತೆ. ಆದರೆ ಅಂತರಾಳದ ಕಥೆಯೇ ಬೇರೆ. ಅಲ್ಲಿ ಗಾಳಿಯಿಲ್ಲ, ರಸ್ತೆಯಿಲ್ಲ, ಅಥವಾ ಭೂಮಿಯನ್ನು ತಡೆಯುವ ಯಾವ ಘರ್ಷಣೆಯೂ ಇಲ್ಲ. ಇಲ್ಲಿ ನ್ಯೂಟನನ ಮೊದಲ ನಿಯಮ ಅದರ ಪೂರ್ಣ ರೂಪದಲ್ಲಿ ನಮಗೆ ಕಾಣಿಸ್ತೆ. ಚಲನೆಯಲ್ಲಿರುವ ವಸ್ತು ಯಾವತ್ತೂ ಚಲನೆಯಲ್ಲೇ ಇರುತ್ತೆ. ಇಲ್ಲಿಯವರೆಗೆ ಅಂದ್ರೆ ಯಾವುದೋ ಹೊರಗಿನ ಶಕ್ತಿ ಬಂದು ಅದನ್ನ ತಡೆಯುವವರೆಗೆ. ನಮ್ಮ ದೈನಂದಿನ ಜೀವನದಲ್ಲಿ ಘರ್ಷಣೆ ಅನ್ನೋದು ಎಲ್ಲಾ ಕಡೆ ಇರೋದ್ರಿಂದ ನಮಗೆ ಈ ನಿಯಮ ಅರ್ಥವಾಗಲ್ಲ. ನಿಲ್ಲೋದೇ ಜೀವನದ ಸಹಜ ಗುಣ ಅಂತ ಅನ್ಕೊಳ್ತೇವೆ. ಆದರೆ ಬ್ರಹ್ಮಾಂಡದಲ್ಲಿ ನಿಲ್ಲೋಡು ಸಹಜವಲ್ಲ, ಚಲನೆಯೇ ಸಹಜ. ಒಮ್ಮೆ ಭೂಮಿ ಸುತ್ತಲು ಶುರು ಮಾಡಿದ ಮೇಲೆ ಅದನ್ನ ತಡೆಯಲು ಅಲ್ಲಿ ಏನೂ ಇರಲಿಲ್ಲ. ನಾವು ಘರ್ಷಣೆಯೇ ಇಲ್ಲದ ಒಂದು ಕಡೆ ಜಾರುತ್ತಿದ್ದೇವೆ. ನಮ್ಮನ್ನ ತಡೆಯುವವರು ಯಾರೂ ಇಲ್ಲದ ಕಾರಣ ನಮ್ಮ ವೇಗ ಕಡಿಮೆಯಾಗುತ್ತಿಲ್ಲ. ಭೂಮಿಯನ್ನ ಇಂಧನದಿಂದ ನಡೆಯುವ ಯಂತ್ರ ಅನ್ನೋದಕ್ಕಿಂತ ಅದನ್ನೊಂದು ಬೃಹತ್ ಬ್ಯಾಟರಿ ಅಂತ ಅಂದುಕೊಳ್ಳಿ.
ಆ ಹಳೆಯ ಮೋಡ ಕುಗ್ಗಿದಾಗ ಈ ಬ್ಯಾಟರಿ ಚಾರ್ಜ್ ಆಗಿತ್ತು. ಅದು ಗ್ರಹಗಳ ಚಲನೆಯಲ್ಲಿ ತುಂಬಿದ ಶಕ್ತಿ ಊಹಿಸಲು ಅಸಾಧ್ಯವಾದದ್ದು. ಭೂಮಿಯ ಚಲನೆಯ ಶಕ್ತಿ ಎಷ್ಟಿದೆ ಗೊತ್ತಾ? ಅದರ ಮುಂದೆ ಅಣುಬಾಂಬ್ಗಳು ಕೂಡ ಪುಟ್ಟ ಪಟಾಕಿಗಳಂತೆ ಕಾಣುತ್ತವೆ. ಸೂರ್ಯನ ಸುತ್ತ ಓಡುವ ಭೂಮಿಯ ಚಲನಾಶಕ್ತಿ ಸುಮಾರು 2.6 ಗುಣಿಸು 10⁻33 ಜೂಲ್ಗಳಷ್ಟಿದೆ. ಈ ಸಂಖ್ಯೆ ಎಷ್ಟು ದೊಡ್ಡದಿದೆ ಅಂದ್ರೆ ಇದನ್ನ ಕಲ್ಪಿಸೋದು ಅಸಾಧ್ಯ. ಇದನ್ನ ಸುಲಭ ಮಾಡೋಣ. ಮನುಕುಲ ಇದುವರೆಗೆ ಬಳಸಿದ ಎಲ್ಲಾ ವಿದ್ಯುತ್ ಮತ್ತು ಶಕ್ತಿಯನ್ನ ಸೇರಿಸಿ 1 ಬಿಲಿಯನ್ ವರ್ಷಗಳವರೆಗೆ ಅದನ್ನ ಬಳಸಿದರೂ ಕೂಡ ನೀವು ಭೂಮಿಯ ಈ ಶಕ್ತಿಯ ಹತ್ತಿರಕ್ಕೂ ಬರಲು ಸಾಧ್ಯವಿಲ್ಲ. ನಾವು ಅಂತಹ ವೇಗದ ಗುಂಡಿನ ಮೇಲೆ ಸವಾರಿ ಮಾಡುತ್ತಿದ್ದೇವೆ, ಅದು ಸುಲಭವಾಗಿ ನಿಲ್ಲಲು ಸಾಧ್ಯವೇ ಇಲ್ಲ. ಆದರೆ ಖಂಡಿತ ನಿಲ್ಲಲ್ಲ ಅಂತ ಹೇಳೋದು ಕೂಡ ಪೂರ್ಣ ಸತ್ಯವಲ್ಲ. ವಿಜ್ಞಾನದಲ್ಲಿ ಯಾವುದೂ ಶಾಶ್ವತವಲ್ಲ. ಅಂತರಾಳದಲ್ಲಿ ಸರಿಸುಮಾರು ಘರ್ಷಣೆ ಇಲ್ಲ ಅಂತ ನಾನು ಹೇಳಿದ್ದೆ ಅಲ್ವಾ? ಆ ಸರಿಸುಮಾರು ಅನ್ನೋ ಪದ ಬಹಳ ಮುಖ್ಯ. ಅಂತರಾಳ ಪೂರ್ತಿ ಖಾಲಿ ಇಲ್ಲ. ಅಲ್ಲಿ ಹೈಡ್ರೋಜನ್ ಕಣಗಳಿವೆ, ಸೌರ ಮಾರುತಗಳಿವೆ ಮತ್ತು ಬೇರೆ ಗ್ರಹಗಳ ಸೆಳೆತವಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಚಂದಿರನಿದ್ದಾನೆ. ಚಂದಿರ ನಿಧಾನವಾಗಿ ನಮ್ಮ ಶಕ್ತಿಯನ್ನ ಕದಿಯುತ್ತಿದ್ದಾನೆ. ಭೂಮಿ ಸುತ್ತುವಾಗ ಚಂದಿರನ ಸೆಳೆತವು ಸಮುದ್ರದ ನೀರಿನಲ್ಲಿ ಉಬ್ಬರವಿಳಿತಗಳನ್ನ ಉಂಟುಮಾಡುತ್ತೆ. ಈ ನೀರು ಒಂದು ರೀತಿ ಬ್ರೇಕ್ನಂತೆ ಕೆಲಸ ಮಾಡುತ್ತೆ. ಇದೇ ಘರ್ಷಣೆ ನಮ್ಮನ್ನ ನಿಧಾನ ಮಾಡುತ್ತಿರುವುದು. ಡೈನೋಸಾರ್ಗಳ ಕಾಲದಲ್ಲಿ ಭೂಮಿ ಈಗಿಗಿಂತ ವೇಗವಾಗಿ ಸುತ್ತುತ್ತಿತ್ತು. ಸುಮಾರು 6.5 ಕೋಟಿ ವರ್ಷಗಳ ಹಿಂದೆ ಭೂಮಿಯ ಒಂದು ದಿನ ಕೇವಲ 23 ಗಂಟೆಯದ್ದಾಗಿತ್ತು. ಇನ್ನು ಭೂಮಿ ಹುಟ್ಟಿದ ಹೊಸತರಲ್ಲಿ ಒಂದು ದಿನ ಬರೀ 6 ಗಂಟೆ ಮಾತ್ರ ಇತ್ತಂತೆ. ಬಿಲಿಯನ್ ವರ್ಷಗಳಿಂದ ಚಂದಿರ ನಮ್ಮ ಬ್ಯಾಟರಿಯನ್ನ ಖಾಲಿ ಮಾಡುತ್ತಿದ್ದಾನೆ. ಅವನು ಪ್ರತಿ 100 ವರ್ಷಕ್ಕೆ ನಮ್ಮ ದಿನವನ್ನ 1.7 ಮಿಲಿಸೆಕೆಂಡಷ್ಟು ಉದ್ದ ಮಾಡುತ್ತಿದ್ದಾನೆ. ಅಂತಿಮವಾಗಿ ಬಿಲಿಯನ್ ವರ್ಷಗಳ ನಂತರ ಭೂಮಿ ಎಷ್ಟು ನಿಧಾನವಾಗಬಹುದು ಅಂದ್ರೆ ಅದು ಸೂರ್ಯನ ಮುಂದೆ ಒಂದೇ ಮಗ್ಗುಲಲ್ಲಿ ನಿಂತುಬಿಡಬಹುದು. ಆಗ ಭೂಮಿಯ ಒಂದು ಭಾಗ ಸದಾ ಉರಿಯುತ್ತಿರುತ್ತೆ, ಇನ್ನೊಂದು ಭಾಗ ಸದಾ ಕತ್ತಲೆಯ ಮಂಜುನಿಂದ ಕೂಡಿರುತ್ತೆ. ಆದರೆ ಅದು ಬಹಳ ದೂರದ ಮಾತು. ಸದ್ಯಕ್ಕೆ ನಮ್ಮ ಬ್ಯಾಟರಿಯಲ್ಲಿ ಸಾಕಷ್ಟು ಚಾರ್ಜ್ ಇದೆ. ಇದು ನಮಗೆ ಬ್ರಹ್ಮಾಂಡದ ಒಂದು ದೊಡ್ಡ ಚಿತ್ರಣವನ್ನ ತೋರಿಸುತ್ತೆ. ಈ ಕಥೆ ಬರೀ ಭೂಮಿಯದ್ದಲ್ಲ, ಇಡೀ ಬ್ರಹ್ಮಾಂಡದ ರಚನೆಯದ್ದು. ಇಲ್ಲಿ ಪ್ರತಿಯೊಂದು ಸುತ್ತುತ್ತಿದೆ. ಸಣ್ಣ ಕಲ್ಲುಗಳಿಂದ ಹಿಡಿದು ನಕ್ಷತ್ರಗಳು, ಬ್ಲ್ಯಾಕ್ ಹೋಲ್ಗಳವರೆಗೆ ಎಲ್ಲವೂ. ಬಿಲಿಯನ್ ನಕ್ಷತ್ರಗಳ ಗ್ಯಾಲಕ್ಸಿಗಳು ಕೂಡ ಕತ್ತಲೆಯಲ್ಲಿ ದೊಡ್ಡ ಚಕ್ರಗಳಂತೆ ಸುತ್ತುತ್ತಿವೆ. ಯಾಕೆ ಅಂದ್ರೆ ಪ್ರತಿಯೊಂದು ವಸ್ತು ಯಾವುದೋ ಕುಗ್ಗುವಿಕೆಯ ಪ್ರಕ್ರಿಯೆಯಿಂದಲೇ ಹುಟ್ಟಿದೆ. ಅನಿಲದ ಮೋಡ ಕುಗ್ಗಿ ಗ್ಯಾಲಕ್ಸಿಗಳಾದವು, ಅವುಗಳ ಒಳಗೆ ಕುಸಿತ ಉಂಟಾಗಿ ನಕ್ಷತ್ರಗಳಾದವು. ಹೀಗೆ ಪ್ರತಿ ಹಂತದಲ್ಲೂ ಆ ಚಲನೆ ಮುಂದೆ ಸಾಗಿತ್ತು. ಇದು ನಮಗೆ ಬಂದ ಒಂದು ದೊಡ್ಡ ಪಿತ್ರಾರ್ಜಿತ ಆಸ್ತಿಯಂತೆ. ನಾವು ನಮಗೆ ಬಳುವಳಿಯಾಗಿ ಬಂದ ಚಲನೆಯ ಮೇಲೆ ಬದುಕುತ್ತಿದ್ದೇವೆ. ಒಂದು ದೊಡ್ಡ ನದಿ ಹೇಗೆ ಸಣ್ಣ ಹಳ್ಳುಗಳಾಗಿ ಹರಿಯುತ್ತದೋ ಹಾಗೆಯೇ ಬ್ರಹ್ಮಾಂಡದ ಮೊದಲ ಚಲನೆ ಇಂದು ಪ್ರತಿಯೊಂದು ಕಣದಲ್ಲೂ ಇದೆ. ಬ್ರಹ್ಮಾಂಡ ಪ್ರತಿ ಬಾರಿಯೂ ಚಲನೆಯನ್ನ ಹೊಸದಾಗಿ ಶುರು ಮಾಡಲ್ಲ, ಬದಲಿಗೆ ಆ ಶಕ್ತಿಯನ್ನ ಸಮಯದ ಜೊತೆಗೆ ಮುಂದೆ ಸಾಗಿಸುತ್ತದೆ. ಹಾಗಾದ್ರೆ ಆ ಶಕ್ತಿ ಎಲ್ಲಿಂದ ಬಂತು? ಅದು ನಮ್ಮ ಭೂತಕಾಲದಿಂದ ಬಂತು. ಮಾನವರು, ಪ್ರಾಣಿಗಳು ಹುಟ್ಟುವುದಕ್ಕಿಂತ ಬಹಳ ಮೊದಲೇ ಬಂದ ಶಕ್ತಿಯದು. ಗುರುತ್ವಾಕರ್ಷಣೆ ಮೊದಲ ಬಾರಿಗೆ ಅನಿಲದ ಮೋಡಗಳನ್ನ ಹಿಡಿದಾಗ ಹುಟ್ಟಿದ ಶಕ್ತಿಯದು. ನಿಮ್ಮ ಮನೆಯನ್ನ ಲಕ್ಷಾಂತರ ಕಿಲೋಮೀಟರ್ ವೇಗದಲ್ಲಿ ಸೂರ್ಯನ ಸುತ್ತ ಓಡಿಸುತ್ತಿರುವ ಈ ಶಕ್ತಿ ಒಂದು ಪರಂಪರೆ. ನಾವು ನಮ್ಮ ಜನ್ಮದ ಆ ಹಳೆಯ ಶಕ್ತಿಯನ್ನ ಹಿಡಿದು ಅಂತರಾಳದಲ್ಲಿ ಸೂರ್ಯನ ಜೊತೆ ಒಂದು ಶಾಂತವಾದ ನೃತ್ಯ ಮಾಡುತ್ತಿದ್ದೇವೆ. ಈ ವಿಷಯ ನಮ್ಮ ಬಗ್ಗೆ ನಾವೇ ಯೋಚಿಸುವಂತೆ ಮಾಡುತ್ತೆ. ಭೂಮಿ ಸ್ಥಿರವಾಗಿದೆ, ಗಟ್ಟಿಯಾಗಿದೆ ಅಂತ ನಾವು ಅನ್ಕೊಳ್ತೇವೆ. ನಾವು ನಗರಗಳನ್ನ ಕಟ್ಟುತ್ತೇವೆ, ಗಡಿಗಳನ್ನ ಹಾಕ್ತೇವೆ, ನಿಶ್ಚಲವಾಗಿ ಇರೋದೇ ಜೀವನ ಅಂತ ಭಾವಿಸ್ತೇವೆ. ಆದರೆ ಈ ನಿಶ್ಚಲತೆ ಒಂದು ಮಾಯೆ. ಈ ಸ್ಥಿರತೆ ಅನ್ನೋದು ಬರೀ ಒಂದು ಕ್ಷಣದ ಸಮತೋಲನ ಅಷ್ಟೇ. ನಾವು ನಿಂತಿರುವ ನೆಲ ನಿಶ್ಚಲವಾಗಿಲ್ಲ. ನಾವು ಒಂದು ದೊಡ್ಡ ನದಿಯಲ್ಲಿ ಹರಿಯುತ್ತಿರುವ ದೋಣಿಯ ಮೇಲೆ ಕುಳಿತಿದ್ದೇವೆ. 4 ಬಿಲಿಯನ್ ವರ್ಷಗಳ ಹಿಂದೆ ಯಾರೋ ನೀಡಿದ ಆ ಒಂದು ತಳ್ಳುವಿಕೆಯನ್ನ ನಂಬಿ ನಾವು ಸಾಕ್ತಿದ್ದೇವೆ. ಇದು ಎಷ್ಟು ಅದ್ಭುತ ವ್ಯವಸ್ಥೆ ಅಲ್ವಾ? ಇದಕ್ಕೆ ಪೆಟ್ರೋಲ್ ಬೇಡ, ಡ್ರೈವರ್ ಬೇಡ. ಇದು ತನ್ನಷ್ಟಕ್ಕೆ ತಾನೂ ನಡೆಯುತ್ತಲೇ ಇರುತ್ತೆ. ಮನುಷ್ಯನ ಕಾಲಮಾನಕ್ಕೆ ಇದು ಸ್ಥಿರವಾಗಿ ಕಂಡರೂ ವಿಜ್ಞಾನದ ಪ್ರಕಾರ ಬಿಲಿಯನ್ ವರ್ಷಗಳ ನಂತರ ಗ್ರಹಗಳ ಹಾದಿಯೂ ಬದಲಾಗಬಹುದು. ನಾವು ಫಿಸಿಕ್ಸ್ನ ಒಂದು ಸೂಕ್ಷ್ಮ ಹಾದಿಯಲ್ಲಿ ಸಮತೋಲನ ಕಾಯ್ದುಕೊಂಡಿದ್ದೇವೆ. ನಮ್ಮ ವೇಗ ಮತ್ತು ಸೂರ್ಯನ ಸೆಳೆತ ಎರಡೂ ಸರಿಯಾಗಿರೋದ್ರಿಂದಲೇ ನಾವು ಬದುಕಿದ್ದೇವೆ. ಭೂಮಿ ಸ್ವಲ್ಪ ನಿಧಾನವಾಗಿದ್ರೂ ನಾವು ಸೂರ್ಯನ ಒಳಗೆ ಬೀಳ್ತಿದ್ದೆವು. ಸ್ವಲ್ಪ ವೇಗವಾಗಿದ್ರೂ ನಾವು ಅಂತರಾಳದಲ್ಲಿ ಎಲ್ಲೋ ಕಳೆದು ಹೋಗ್ತಿದ್ದೆವು. ನಾವು ಚಲನೆಯ ಒಂದು ಅದ್ಭುತ ಸಮತೋಲನದಲ್ಲಿದ್ದೇವೆ. ತುಂಬಾ ವೇಗವೂ ಅಲ್ಲ, ತುಂಬಾ ನಿಧಾನವೂ ಅಲ್ಲ. ಇದು ನಮ್ಮನ್ನ ಇನ್ನೂ ಬಿಲಿಯನ್ ವರ್ಷಗಳ ಕಾಲ ಹೀಗೆ ಇರಿಸಬಹುದು.
ನಮ್ಮ ಭೂಮಿ ದುರ್ಬಲವಲ್ಲ, ಫಿಸಿಕ್ಸ್ನ ನಿಯಮಗಳು ಅಷ್ಟು ಗಟ್ಟಿಯಾಗಿವೆ. ಆದರೆ ನಮ್ಮ ನಾಗರಿಕತೆ ಅದು ಯಾವತ್ತೂ ಸುಕುಮಾರ ಅಥವಾ ನಾಜೂಕು. ನಾವು ಈ ವೇಗದ ಬಂಡೆಯ ಮೇಲೆ ಹೋಗುತ್ತಿರುವ ಬರೀ ಪ್ರಯಾಣಿಕರು ಅಷ್ಟೇ. ಈ ಪಯಣದ ಕಥೆ ನಿಮ್ಮನ್ನ ಆಶ್ಚರ್ಯಕ್ಕೀಡು ಮಾಡಿದ್ರೆ ಅಥವಾ ಆಕಾಶವನ್ನ ನೋಡುವ ನಿಮ್ಮ ದೃಷ್ಟಿಕೋನವನ್ನ ಬದಲಿಸಿದ್ರೆ ಈ ವಿಡಿಯೋವನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಇದು ಬರೀ ನಮಗೆ ಬೆಂಬಲ ನೀಡುವುದಕ್ಕಾಗಿ ಮಾತ್ರವಲ್ಲ, ನಾವೆಲ್ಲರೂ ಈ ವಿಶಾಲ ಜಗತ್ತಿನಲ್ಲಿ ಎಷ್ಟು ಚಿಕ್ಕವರು ಮತ್ತು ಎಷ್ಟು ವೇಗವಾಗಿ ಸಾಗುತ್ತಿದ್ದೇವೆ ಅನ್ನೋ ಅರಿವನ್ನ ಎಲ್ಲರಿಗೂ ಮೂಡಿಸುವುದಕ್ಕಾಗಿ. ಮತ್ತು ಕ್ವೆಸ್ಟ್ ಹಟ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ, ಯಾಕಂದ್ರೆ ನಮ್ಮ ಮುಂದಿನ ಮಿಷನ್ ಇನ್ನೂ ರೋಮಾಂಚಕವಾಗಿರುತ್ತೆ. ಮತ್ತೆ ಸಿಗೋಣ. ನಮಸ್ಕಾರ ಕ್ವೆಸ್ಟರ್ಸ್.